ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಸೋಷಿಯಲ್ ಮೀಡಿಯಾ ಮೂಲಕವೇ ಸಮಾಜಕ್ಕೆ ಪರಿಚಯ ಆದವರು ಸೋನು ಗೌಡ. ಜನಪ್ರಿಯ ಸೂತ್ರಕ್ಕೆ ಕಟ್ಟು ಬಿದ್ದು ಜನರ ಹೃದಯವನ್ನು ಗೆದ್ದು ಬಿಗ್ ಬಾಸ್ ಮನೆಗೆ ಕೂಡ ಹೋಗಿ ಬಂದ ಸೋನು ಗೌಡ ಇತ್ತೀಚೆಗಷ್ಟೇ ಅಕ್ರಮ ದತ್ತು ಮಗು ಪ್ರಕರಣದಲ್ಲಿ ಕೃಷ್ಣನ ಜನ್ಮಸ್ಥಾನಕ್ಕೂ ಹೋಗಿ ಬಂದರು. 11 ದಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದು ಬಂದರು ಸೋನು ಗೌಡ. ಇಂತಹ ಸೋನು ಶ್ರೀನಿವಾಸ ಗೌಡ ಅವರಲ್ಲೀಗ ಹೊಸ ಕನಸೊಂದು ಚಿಗುರಿದೆ. ಅದು ರಾಜಕಾರಣಿಯಾಗಬೇಕೆಂಬ ಕನಸು ಅನ್ನುವುದೇ ಈ ಕ್ಷಣದ ಸದ್ಯದ ಬ್ರೇಕಿಂಗ್ ಸಮಾಚಾರ. ಹೌದು, ಮೊನ್ನೆಯವರೆಗೂ ಚಿತ್ರರಂಗದಲ್ಲಿ ನಾಯಕಿಯಾಗಿ ನೆಲೆಯೂರಬೇಕೆಂಬ ಶಪಥ ಮಾಡಿದ್ದ ಸೋನು ಶ್ರೀನಿವಾಸ ಗೌಡ ಅವರಿಗೆ ಈಗ ಸಿನಿಮಾ ಸವಾಸ ಸಾಕೆನಿಸಿದೆ. ಈ ಕಾರಣಕ್ಕೆ ರಾಜಕೀಯದ ಅಖಾಡಕ್ಕೆ ಧುಮುಕುವ ಪ್ಲಾನ್ ಮಾಡಿರುವ ಸೋನು ಅದಕ್ಕೆ ಬೇಕಾದ ರೂಪುರೇಷೆಯನ್ನು ಸಿದ್ಧ ಮಾಡುತ್ತಿದ್ದಾರೆ. ಹಾಗಂತ ರಾಜಕೀಯಕ್ಕೆ ಸೋನು ಬಂದೇ ಬರ್ತಾರೆ ಅಂತ ಅಲ್ಲ, ಯಾಕಂದರೆ ಬೊಂಬೆ ಆಡಿಸೋನ ಮೇಲೆ ಕುಂತವನೇ ದೇವರ ಆಟ, ಮುಂದೆ ನಾನೇನು ಪ್ಲಾನ್ ಮಾಡಲು ಆಗಲ್ಲ ಎಂದಿದ್ದಾರೆ ಸೋನು ಶ್ರೀನಿವಾಸ ಗೌಡ. ಇನ್ನು ಪ್ರತಿ ತಿಂಗಳು 50,000 ದುಡಿಯುವ ಸೋನು ಅವರನ್ನು ಮದುವೆಯಾಗುವ ಸುಂದರಾಂಗ ಜಾಣ ಯಾರು ಅನ್ನೋ ಪ್ರಶ್ನೆ ಅನೇಕರಲ್ಲಿದೆ. ಈ ಒಂದು ಪ್ರಶ್ನೆಗೆ ಸೋನು ಅವರಲ್ಲಿಯೂ ಉತ್ತರ ಇಲ್ಲ. ವಾಸ್ತವದಲ್ಲಿ ಮದುವೆಯಾಗುವ ಆಸೆ ಕೂಡ ಸೋನು ಗೌಡ ಅವರಿಗೆ ಸದ್ಯಕ್ಕಿಲ್ಲ. ಆದರೂ ಹುಡುಗ ಯಾವ ಬಣ್ಣ ಇದ್ದರೂ ಪರವಾಗಿಲ್ಲ, ಆದರೆ ನಂಬಿಕೆ ಇಡಬೇಕು, ಇಬ್ಬರ ನಡುವೆ ಪರಸ್ಪರ ಗೌರವ ಇರಬೇಕು ಎಂದು ಹೇಳಿದ್ದಾರೆ ಸೋನು. ಉಳಿದಂತೆ ದತ್ತು ಮಗು ಪ್ರಕರಣದ ಬಗ್ಗೆ ನಾನು ಮಾತನಾಡುವಂತೆ ಇಲ್ಲ ಎಂದಿರುವ ಸೋನು ಶ್ರೀನಿವಾಸ ಗೌಡ, ಆ ವ್ಯಕ್ತಿ ಅವರ ಅಪ್ಪ ಮತ್ತು ಅಮ್ಮ ಜೊತೆ ಇದ್ದಾರೆ. ನಾನು ನನ್ನ ಮನೆಯಲ್ಲಿ ನೆಮ್ಮದಿಯಾಗಿದ್ದೇನೆ. ಕೇಸ್ ಇದ್ದಾಗ ಕೋರ್ಟ್ಗೆ ಹೋಗಿ ಬರ್ತೀನಿ ಎಂದಿದ್ದಾರೆ. ಮೀಡಿಯಾದವರನ್ನು ನೋಡಿ ಶಾಕ್ ಆಗಿಲ್ಲ, ಯಾಕೆಂದರೆ ಮೀಡಿಯಾ ನನಗೆ ಹೊಸದಲ್ಲ, ಆದರೆ ಅವರಿಗೆ ಇದೇ ನ್ಯೂಸ್ ಬೇಕು ಅಂತ ಬಂದಿದ್ದಾರೆ ಎಂದು ನಕ್ಕಿ ಸುಮ್ಮನಾದೆ ಎಂದಿದ್ದಾರೆ. ಇಷ್ಟೇ ಅಲ್ಲ, ಈ ಪ್ರಪಂಚದಲ್ಲಿ ಒಳ್ಳೆತನಕ್ಕೆ ಬೆಲೆ ಇಲ್ಲ. ನಾನು ಒಳ್ಳೆಯ ಕೆಲಸ ಮಾಡಿದ್ದಕ್ಕೆ ಜೈಲಿಗೆ ಹೋಗಿ ಬಂದಿದ್ದು ಎಂದಿದ್ದಾರೆ ಸೋನು ಶ್ರೀನಿವಾಸ ಗೌಡ. ಅಂದಹಾಗೆ ಈ ಎಲ್ಲ ವಿಚಾರಗಳನ್ನು ಸೋನು ಶ್ರೀನಿವಾಸ ಗೌಡ ತಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹಂಚಿಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಜನ ಸಾವಿರ ಮಾತನಾಡ್ತಾರೆ, ಅದಕ್ಕೆ ತಲೆ ಕೆಡಿಸಿಕೊಳ್ಳೋದಿಲ್ಲ, ತಲೆ ಕೊಡುವುದೂ ಇಲ್ಲ ಎಂದು ವಿಡಿಯೋದಲ್ಲಿ ಹೇಳಿದ್ದಾರೆ. ಸದ್ಯಕ್ಕೆ ಸೋನು ಗೌಡ ಅವರ ಈ ಜೀವನಾನುಭವದ ಪಾಠವನ್ನು ಯೂಟ್ಯೂಬ್ನಲ್ಲಿ 1 ಲಕ್ಷಕ್ಕೂ ಅಧಿಕ ಜನರು ತುಂಬಿಕೊಂಡಿದ್ದಾರೆ. 274ಕ್ಕೂ ಅಧಿಕ ಜನ ಮುಕ್ತವಾಗಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ.